ಹಾಯ್ ಗಾಯ್ಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ರೆಸಿಪಿ ಚಿಕನ್ ಕಡಾಯಿ ಬಿರಿಯಾನಿ. ಮೊದಲಿಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಬಿರಿಯಾನಿ ಮಾಡುವಲು ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ನೋಡೋಣ ಬನ್ನಿ. ಮೊದಲಿಗೆ ನೆನೆಸಿದ ಅಕ್ಕಿ, ಅರ್ಧ kg ಚಿಕನ್, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು, ಗರಂ ಮಸಾಲ, ಬಿರಿಯಾನಿ ಪೌಡರ್, ಈರುಳ್ಳಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮಸಾಲೆ ಐಟಮ್ ಚಕ್ಕೆ, ಲವಂಗ, ಜೀರಿಗೆ, ಮರಾಠಿ ಮೊಗ್ಗು, ಕಲ್ಲುವ್ವು, ಸೋಂಪು ಎಲ್ಲ ರೆಡಿ ಮಾಡಿಕೊಂಡು ಒಂದು ಕಡಾಯಿಯಲ್ಲಿ ಎಣ್ಣೆ, ತುಪ್ಪ ಇದೆಲ್ಲ ಹಾಕಿ ಬಿಸಿ ಮಾಡಿ, ಸ್ವಲ್ಪ ಬಿಸಿಯಾದ ನಂತರ ಈ ಡ್ರೈ ಐಟಮ್ ಹಾಕಿ ಫ್ರೈ ಮಾಡಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಆನಿಯನ್ ಹಾಕೊಬೇಕು. ಆನಿಯನ್ ಹಾಕಿ ಫ್ರೈ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಅದು ಫ್ರೈ ಆಗಿದ ತಕ್ಷಣನೇ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕು. ಪೇಸ್ಟ್ ಹಾಕೊಂಡು ಕೆಂಪಾಗಿ ಅದು ಹಸಿ ವಾಸನೆ ಹೋಗ್ಬೇಕು. ಅದು ಆ ಹಸಿ ವಾಸನೆ ಹೋದ್ಮೇಲೆ ನಾವು ಇದಕ್ಕೆ ಕೊತ್ತಂಬರಿ, ಪುದೀನ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕೊಂಡು ಟೊಮೊಟೊ ಹಾಕಿ ಚೆನ್ನಾಗಿ ಹುರ್ಕೋತಾ ಇರಬೇಕು. ಅದಕ್ಕೆ ರುಚಿಗೆ ತಗಷ್ಟು ಉಪ್ಪು ಹಾಕೊಬೇಕು. ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾವು ಡ್ರೈ ಪೌಡ್ರ್ನೆಲ್ಲನೂ ಇದಕ್ಕೆ ಹಾಕೊಬೇಕು. ಚಿಲ್ಲಿ ಪೌಡ್ರು, ಧನಿಯಾ ಪೌಡ್ರು, ಗರಂ ಮಸಾಲ, ಜೀರಾ ಪೌಡರು, ಬಿರಿಯಾನಿ ಪೌಡರು, ಸ್ವಲ್ಪ ಅರಿಶಿನ ಪೌಡರು ಹಾಕಿ ಎಣ್ಣೆಲೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಬರಬೇಕು. ಫ್ರೈ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕಿ ಫ್ರೈ ಮಾಡ್ಕೊಬೇಕು. ಅದು ಎಣ್ಣೆಲಿ ಚೆನ್ನಾಗಿ ಹೋಗ್ಬೇಕು, ಹಸಿ ವಾಸನೆ ಹೋಗ್ಬೇಕು. ಚಿಲ್ಲಿ ಪೌಡ್ರದ್ದು, ಖಾರದ ಪೌಡ್ರದ್ದೆಲ್ಲನೂ ಹೋಗ್ಬೇಕು. ಅದು ಹೋದ್ಮೇಲೆ ಅದು ರುಚಿ ಬರೋದು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಮೊದಲೇ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀವ ಚಿಕನ್ನ ಹಾಕಬೇಕು. ಚಿಕನ್ ಹಾಕಿ ಈ ಮಸಾಲೆಲೇ ಅದು ಚೆನ್ನಾಗಿ ಹುರಿಬೇಕು. ಚೆನ್ನಾಗಿ ಹುರ್ಕೊಂಡು ಅದಾದ್ಮೇಲೆ ಒಂದು 1/4 ಕಪ್ ಮೊಸರು ಹಾಕೊಬೇಕು. ಮೊಸರು ಹಾಕೊಂಡ್ರೆ ಚಿಕನ್ ಸಾಫ್ಟ್ ಆಗುತ್ತೆ. ಅದಕ್ಕೆ ಮೊಸರು ಹಾಕೊಂಡು ಆ ಮಸಾಲೆ ಎಣ್ಣೆ ಬಿಡೋವರೆಗೂ ಚಿಕನ್ನ ಫ್ರೈ ಮಾಡ್ಕೊತಾ ಬರಬೇಕು. ಫ್ರೈ ಮಾಡ್ತಾ ಇರೋದ್ರಲ್ಲಿ ನಾವು ಪಕ್ಕದಲ್ಲೇ ನೀರು ಬಿಸಿ ಮಾಡಿ ಇಟ್ಕೊಂಡಿರ್ಬೇಕು. ರೆಡಿಯಾಗಿ ಇಟ್ಕೊಂಡಿದ್ರೆ ನಾವು ಅಳತೆ ತಕ್ಕನಾಗೆ ಇದಕ್ಕೆ ನೀರು ಹಾಕಿ ಚೆನ್ನಾಗಿ ಇದಕ್ಕೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದೀದ್ ಬಿಡಬೇಕು. ನೀರು ಕುದ್ದಿದ ತಕ್ಷಣನೇ ನಾವು ನೆನೆಸಿಟ್ಕೊಂಡಿರ್ತೀವಲ್ಲ ರೈಸು, ಅದನ್ನು ಹಾಕ್ಕೊಬೇಕು. ರೈಸ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಬೇಕು. ಅದರಲ್ಲಿ ಚೆನ್ನಾಗಿ ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದ ತಕ್ಷಣನೇ ಸ್ವಲ್ಪ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಹೈ ಫ್ಲೇಮಲ್ಲಿ ರೈಸ್ನ ಕುಕ್ ಮಾಡ್ತಾ ಬರಬೇಕು. ಅದಾದಮೇಲೆ ಒಂದು 5 ನಿಮಿಷ ಲೋ ಫ್ಲೇಮ್ ಮಾಡ್ಕೊತಾ ಬರಬೇಕು. ಸ್ವಲ್ಪ ಯಾವಾಗ ನೀರೆಲ್ಲ ಕಮ್ಮಿ ಆಗುತ್ತೆ, ಡ್ರೈ ಆಗೋ ಥರ ಬರುತ್ತೆ, ಆವಾಗ ಏನು ಮಾಡಬೇಕು, ನಮ್ಮದು ಹಳೆ ತವ ಇದ್ದರೆ ಅದನ್ನು ಇಟ್ಬಿಟ್ಟು ಅದ್ರ ಮೇಲೆ ಈ ಕಡಾಯಿ ಇಡಬೇಕು. ಕಡಾಯಿ ಇಟ್ಬಿಟ್ಟು ಕಡಾಯಿಯಲ್ಲಿ ಒಂದು 15 ನಿಮಿಷ ಹೈ ಫ್ಲೇಮಲ್ಲಿ, ಒಂದು 10 ನಿಮಿಷ ಲೋ ಫ್ಲೇಮಲ್ಲಿ ನೀವು ಬಿಸಿ ಮಾಡ್ಕೊಂಡು ಬನ್ನಿ. ರೆಡಿ ಆಗುತ್ತೆ ಚಿಕನ್ ಕಡಾಯಿ ಬಿರಿಯಾನಿ. ರುಚಿಯಾಗಿ, ಟೇಸ್ಟಿಯಾಗಿ, ಹೆಲ್ತಿಯಾಗಿ ಮನೇಲೆ ಮಾಡ್ಕೊಳ್ತಾ ಅಂತ ಬಿರಿಯಾನಿ. ಒಂದು ಕಡೆ ರೆಡಿ ಆಗ್ತಾ ಇರುತ್ತೆ ಬಿರಿಯಾನಿ, ಇನ್ನೊಂದು ಕಡೆ ನಾವು ರಾಯ್ತ ರೆಡಿ ಮಾಡ್ಕೊಳ್ಳೋಣ. ಅದೆಲ್ಲ ಬೇಯ್ತಾ ಇರಲಿ, ಅಷ್ಟಕ್ಕೆ ನಾವು ಒಂದು ರಾಯ್ತ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ರಾಯ್ತ ಇದ್ರೇ ಚೆನ್ನಾಗಿರುತ್ತೆ. ಅದಕ್ಕೆ ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಎಲ್ಲ ರೆಡಿ ಮಾಡಿಕೊಂಡು ಒಂದು ಬೌಲ್ನಲ್ಲಿ ಮೊಸರು ಇಟ್ಕೊಂಡು, ಮೊಸರಿಗೆ ನಾವೆಲ್ಲ ಹಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿ ನಾವು ರಾಯ್ತ ರೆಡಿ ಮಾಡ್ಕೊಬೇಕು. ರೆಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಬಿರಿಯಾನಿ ನಮಗೆ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಬಿರಿಯಾನಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಾಡ್ಕೊಬೋದು. ಈ ಥರ ಎಲ್ಲ ರೆಡಿ ಆಗಿದೆ ನೋಡಿ, ರೆಡಿ ಆಗಿದೆ. ಈಗ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಸರ್ವ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ತಗೊಂಡು ಅದಕ್ಕೆ ಬಿರಿಯಾನಿ, ಮೊಟ್ಟೆ, ಆನಿಯನ್ನು ನಾವು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ರಾಯ್ತ, ಇದೆಲ್ಲ ಹಾಕಿ ಸರ್ವ್ ಮಾಡಿಕೊಟ್ರೆ
ತಿನ್ನಲು ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ. ಆಮೇಲೆ ಫ್ರೈ ಮಾಡಿ ನೋಡಿ, ನೀವೇ ಹೇಳ್ತೀರಾ ಹೇಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ಇದನ್ನು ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳು. ಹೀಗೆ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮ ಪ್ರೀತಿ ವಿಶ್ವಾಸ ಈ ಚಾನಲ್ ಮೇಲೆ ಹೀಗೆ ಇರಲಿ. ಧನ್ಯವಾದಗಳು. ಹೀಗೆ ನಮ್ಮ ಚಾನಲ್ ನೋಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ ತುಂಬ ಧನ್ಯವಾದಗಳು. ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಯಾವ ಅಡುಗೆ ಬೇಕಂತ ನೀವು ಕಮೆಂಟ್ ಮೂಲಕ ತಿಳಿಸಿದ್ರೆ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ತುಂಬ ಧನ್ಯವಾದಗಳು.